ಕ್ಲೈಂಟ್ಗೆ ಏನು ಹೇಳ್ತಾರೆ ಮತ್ತೆ ಇವಾಗ? ಸೊ ಈ ತರ ಪ್ರಾಬ್ಲಮ್ ಯಾವುದೇ ಫೋಟೋಗ್ರಾಫರ್ ಆಗಬಾರ್ದು. ನಿಮ್ಮಿಂದ ಎಲ್ಲರಿಗೂ ತಿಳಿಯುತ್ತೆ ಅಂತ ನಾನು ನಿಮ್ಮನ್ನ ಕ್ರ್ಯಾಕ್ಡ್ ಸಾಫ್ಟ್ವೇರ್ ಅಥವಾ ಪೈರೇಟೆಡ್ ಸಾಫ್ಟ್ವೇರ್ ಎಲ್ಲಿ ಸಿಗುತ್ತೆ? ಫೋಟೋಶಾಪ್, ಲೈಟ್ ರೂಮ್, ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಡವಿಂಚಿ ರಿಸಾಲ್ವ್, ಫೈನಲ್ ಕಟ್ ಪ್ರೋ, ಅಥವಾ ನೀವೇನಾದ್ರು ಟ್ರೆಡಿಷನಲ್ ವಿಡಿಯೋ ಎಡಿಟ್ ಮಾಡೋಕ್ಕೆ ಇಡಿಯೋಸ್ ಯೂಸ್ ಮಾಡ್ತಾ ಇದ್ರೆ ಇದೆಲ್ಲರ ಕ್ರ್ಯಾಕ್ ಸಾಫ್ಟ್ವೇರ್ ಅಥವಾ ಪೈರೇಟೆಡ್ ಸಾಫ್ಟ್ವೇರ್ ನಿಮಗೆ ಫ್ರೀಯಾಗಿ ಟೊರೆಂಟಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಅದರಿಂದ ನಿಜವಾಗ್ಲೂ ಉಪಯೋಗ ಇದೆಯಾ ಅಥವಾ ಎಷ್ಟು ಡೇಂಜರ್ ಇದೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಫೋಟೋಶಾಪ್ ಐಕಡು ಕನ್ನಡದ ಒಂದು ಚಾನಲ್. ಹಾಗೆಯೇ ಈ ಚಾನಲಲ್ಲಿ ಸಿನಿಮಾಟೋಗ್ರಫಿ ಬಗ್ಗೆ ಮತ್ತೆ ವಿಡಿಯೋ ಎಡಿಟಿಂಗ್ ಬಗ್ಗೆ ಕೂಡ ಕಲಿಸೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮತ್ತಿನ್ನೇನು ತಡ, ನೀವಿನ ಈ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಪೈರೇಟೆಡ್ ಸಾಫ್ಟ್ವೇರ್ ಅಥವಾ ಕ್ರ್ಯಾಕ್ಡ್ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ತಿಳ್ಕೊಂಡು, ಯಾವುದೇ ಒಂದು ಸಾಫ್ಟ್ವೇರ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಡೆವಲಪ್ ಆಗಿರ್ಬೋದು, ಒಂದು ವಿಡಿಯೋ ಎಡಿಟಿಂಗ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಫೋಟೋ ಎಡಿಟಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಅದನ್ನ ಒಂದು ಶೇಪ್ಗೆ ತಗೊಂಡ್ ಬರ್ತಾರೆ. ಅಂತ ಹೇಳಿದ್ರೆ ಕೋಡಿಂಗ್ ನ ಬರೆದ್ಬಿಟ್ಟು ಒಂದು ಶೇಪ್ಗೆ ತಗೊಂಡ್ ಬರ್ತಾರೆ. ಅದರ ಯೂಸರ್ ಇಂಟರ್ಫೇಸ್ ಹೀಗೆ ಇರಬೇಕು, ಇದೇ ರೀತಿ ಫಿಲ್ಟರ್ಸ್ಗಳಿರಬೇಕು, ಈ ರೀತಿ ಬಹಳಷ್ಟು ಆಪ್ಷನ್ಸ್ಗಳಿದೆ, ಇದೇ ರೀತಿ ಕಲರ್ ಫ್ಲೋ ವರ್ಕ್ ಆಗಬೇಕು, ಇದೇ ರೀತಿ ಅದು ಶೋ ಮಾಡಬೇಕು, ಬಹಳಷ್ಟು ಟೂಲ್ಸ್ಗಳನ್ನ ಡೆವಲಪ್ ಮಾಡಿಬಿಟ್ಟು ಅವರು ಒಂದು ಕೋಡಿಂಗ್ ಅನ್ನ ಬರೆದಿರ್ತಾರೆ. ಆ ಕೋಡಿಂಗ್ ನ ಬರೆದಾದ್ಮೇಲೆ ಆ ಸಾಫ್ಟ್ವೇರ್ನ ಮಾರ್ಕೆಟ್ಗೆ ತೊಗೊಂಡು ಬರ್ತಾರೆ. ಉದಾಹರಣೆ, ಅಡಾಬ್ ಕಂಪ್ನಿಯವ್ರು ಏನು ಮಾಡ್ತಾರೆ, ಈ ಫೋಟೋಶಾಪ್ ಫೋಟೋ ಎಡಿಟಿಂಗ್ ಸಾಫ್ಟ್ವೇರ್ ಅನ್ನೋದನ್ನ ನಾವು ಮಾರ್ಕೆಟ್ಗೆ ತಂದಿದ್ದೀವಿ, ನೀವು ಇದನ್ನ ಪರ್ಚೇಸ್ ಮಾಡಿಬಿಟ್ಟು ನೀವು ಬಳಸ್ಬೋದು ಫೋಟೋ ಎಡಿಟಿಂಗ್ ಅಂತ. ಬಟ್ ಎಷ್ಟು ಜನ ದುಡ್ಡು ಕೊಟ್ಬಿಟ್ಟು ತಗೊಳ್ತಾರೆ? ಅದರ ಬದಲು ಅವ್ರು ಏನು ಮಾಡ್ತಾರೆ, ಸಾಫ್ಟ್ವೇರ್ನ ಟ್ರಯಲ್ ಬೇಸಿಸ್ ಅಂದರೆ ಹೇಳಿದ್ರೆ ಒಂದು 30 ಡೇಸ್ ಅಥವಾ ಒಂದು 15 ಡೇಸ್ ಅಥವಾ 20 ಡೇಸ್ ಡಿಫ್ರೆಂಟ್ ಕಂಪ್ನಿಯವರು ಡಿಫ್ರೆಂಟ್ ಡ್ಯೂರೇಷನ್ನ ನಿಮಗೆ ಟ್ರಯಲ್ ಅಂತ ಕೊಡ್ತಾರೆ. ಟ್ರಯಲ್ ಅಂತ ಹೇಳಿದ್ರೆ ನಿಮಗೆ ಒಂದು 30 ದಿವಸ ಆ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಿಮಗೆ 30 ದಿವಸ ಕೊಡ್ತಾರೆ. ನೀವು ಅದಕ್ಕೆ ಲಾಗಿನ್ ಆಗಿಬಿಟ್ಟು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಆ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದನ್ನ ಫೋಟೋ ಎಡಿಟಿಂಗ್ ಅಥವಾ ವಿಡಿಯೋ ಎಡಿಟಿಂಗ್ ಮಾಡ್ಬೋದು. 30 ದಿವಸ ಆದಮೇಲೆ ನಿಮ್ಗೆ ಅದರ ಫೀಚರ್ಸ್ ಇಷ್ಟ ಆಯಿತು ಅಂತಂದರೆ ನೀವು ಅದನ್ನು ದುಡ್ಡು ಕೊಟ್ಟು ಫುಲ್ ಲೈಸೆನ್ಸ್ನ ಪರ್ಚೇಸ್ ಮಾಡಬೇಕು. ಬಟ್ ಇದು ಹೇಗಿದೆ ಅಂತ ಹೇಳಿದ್ರೆ, ನೀವೆಲ್ಲ ಎಕ್ಸ್ಪೀರಿಯನ್ಸ್ ಹಾಗೇ ಇರ್ತೀರ. ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಕಡಲೆಕಾಯಿ ಮಾರೋನು ಎಲ್ರಿಗೂ 2 ಬೀಜ ಕೊಟ್ಕೊಂಡು ಹೋಗ್ತಾನೆ. ಸುಮಾರು ಒಂದು 50 ಜನ ಇರ್ತಕ್ಕಂತಹ ಬಸ್ಸಲ್ಲಾಗಲಿ ಅಥವಾ ಒಂದು ಬೋಗಿನಲ್ಲಿ ಒಂದು 100 ಪೀಪಲ್ಸ್ ಇರ್ತಾರೆ. ಅವ್ರಿಗೆಲ್ರಿಗೂ 2 ಕಡಲೆಕಾಯಿ ಕೊಟ್ಕೊಂಡು ಹೋದ್ರೂ ಕೂಡ ಅವನು ಅಟ್ಲೀಸ್ಟ್ ಆ ಬೋಗಿನಲ್ಲಿ ಒಂದು 20 ಜನ ಆದರೂ ಅದನ್ನು ಪರ್ಚೇಸ್ ಮಾಡ್ತಾರ ಕಡಲೆಕಾಯಿನ. 2 ಕಡಲೆಕಾಯಿ ಬೀಜ ಕೊಟ್ಬಿಟ್ಟು ನಿಮಗೆ ಹೇಗೆ ಒಂದು ಫುಲ್ ಪ್ಯಾಕೆಟ್ ತಗೊಳ್ಳೋ ಥರ ಅವ್ರು ನಿಮಗೆ ಮರಳು ಮಾಡ್ತಾರೋ, ಹಾಗೆಯೇ ಈ ಸಾಫ್ಟ್ವೇರ್ ಕಂಪ್ನಿಯವರು ಕೂಡ ನಿಮಗೆ ಒಂದು 30 ಡೇಸ್ ಅಥವಾ 15 ಡೇಸ್ 20 ಡೇಸ್ ಟ್ರಯಲ್ ಕೊಟ್ಬಿಟ್ಟು ನೀವು ಒರಿಜಿನಲ್ ವರ್ಷನ್ನ ಪರ್ಚೇಸ್ ಮಾಡಲೇಬೇಕು ದುಡ್ಡು ಕೊಟ್ಟು ಅನ್ನೋ ಹಾಗೆ ಮಾಡ್ತಾರೆ. ಆ 30 ಡೇಸ್ ಟ್ರಯಲ್ ಮುಗಿದ ಮೇಲೆ ಆ ಸಾಫ್ಟ್ವೇರ್ ಓಪನ್ ಆಗೋದನ್ನ ಸ್ಟಾಪ್ ಮಾಡುತ್ತೆ. ಓಪನ್ ಆಗುತ್ತೆ, ಓಪನ್ ಆಗಿದ ತಕ್ಷಣ ನಿಮಗೆ ಪರ್ಚೇಸ್ ಮಾಡಬೇಕು ಈ ಸಾಫ್ಟ್ವೇರ್ನ ಅಂತ ತೋರಿಸುತ್ತೆ. ಇಲ್ಲ, ನಾನು ಅದು ಸಾಫ್ಟ್ವೇರ್ನ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ನಾನು ಕ್ರ್ಯಾಕ್ಡ್ ಸಾಫ್ಟ್ವೇರ್ನ ಬಳಸ್ತೀನಿ ಅಂತ ಹೇಳಿದ್ರೆ, ನನ್ನ ಸ್ನೇಹಿತರ ಓನ್ ಎಕ್ಸ್ಪೀರಿಯನ್ಸ್ ಕ್ರ್ಯಾಕ್ಡ್ ಸಾಫ್ಟ್ವೇರ್ನ ಯೂಸ್ ಮಾಡಿದ್ದು ನೀವೇ ನೋಡಿ. ಪ್ರೀ ವೆಡ್ಡಿಂಗ್ ಒಂದು ಪೋಸ್ಟರ್ ರೆಡಿ ಮಾಡೋಣ ಅಂತ ನನ್ನ ಫ್ರೆಂಡ್ ನ ಕೇಳಿದೆ, ಆ ಫೋಟೋಗ್ರಾಫರ್. ಸೊ ಆತ ಹೇಳ್ದ ಕನ್ವಾ ಪ್ರೋ ವರ್ಷನ್ ಅಲ್ಲಿ ಚೆನ್ನಾಗಿ ಬರುತ್ತೆ ಮಾಡು ಅಂತ. ಸೊ ನಾನೇನ್ ಮಾಡ್ದೆ, ಒಂದು ವೆಬ್ಸೈಟ್ ಕೂಡ ಕಳಿಸ್ದ ಅವನು, ಒಂದು ವೆಬ್ಸೈಟ್. ನಾನು ಲಿಂಕ್ ಕ್ಲಿಕ್ ಮಾಡ್ಬಿಟ್ಟು ಡೌನ್ಲೋಡ್ ಕೂಡ ಮಾಡ್ಬಿಟ್ಟು ಪೋಸ್ಟರ್ ರೆಡಿ ಮಾಡ್ದೆ. ದೆನ್ ಏನಾಯ್ತು, ಒಂದು ಸಡನ್ ಆಗಿ ಒಂದು ರೈಟ್ ಸೈಡ್ ಪಾಪ್ ಅಪ್ ನೋಟಿಫಿಕೇಶನ್ ಬಂತು. ನಾನ್ ನೋಡ್ಲಿಲ್ಲ ಬ್ರೋ, ಜಸ್ಟ್ ಏನ್ ಮಾಡ್ದೆ, ಅಕ್ಸೆಪ್ಟ್ ಮಾಡ್ಬಿಟ್ಟೆ. ಓಕೆನಾ? ಅಕ್ಸೆಪ್ಟ್ ಮಾಡಿದ್ದು ಒಂದು 5 ಮಿನಿಟ್ಸ್ ಅಲ್ಲಿ ನನ್ನ ಕಂಪ್ಯೂಟರ್ ಹೇಗಂದ್ರೆ ಆಗಿ ಸ್ಟಾರ್ಟ್ ಆಯ್ತು. ಕಂಪ್ಲೀಟ್ಲಿ ಡೆಸ್ಕ್ಟಾಪ್ ಮೇಲೆ ಇರೋ ಫೈಲ್ಸ್ ಎಲ್ಲ ಅದು ಒಂಥರ ಏನಾಗುತ್ತೆ, ಇಮೇಜ್ ಇಂದ ಒಂದು ವೈಟ್ ಕಲರ್ ಗೆ ಟರ್ನ್ ಆಗ್ಬಿಡ್ತು. ಲೈಕ್ ನೀವು ಆಲ್ರೆಡಿ ನಾನು ತೋರಿಸಿರ್ಬೇಕು, ಒಂದು ಫೈಲ್ಸ್ ನ ಕಳ್ಸಿರ್ಬೇಕು. ಅದನ್ನ ಓಪನ್ ಮಾಡಿದ್ರೆ ಓಪನ್ ಆಗ್ತಿರ್ಲಿಲ್ಲ. ರ್ಯಾನ್ಸಮ್ ವೇರ್ ಅಂತ ನನ್ಗೆ ಗೊತ್ತಾಯ್ತು. ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿದೆ. ಆಕ್ಚುಲಿ ಇನ್ಸ್ಟಾಲ್ ನೀವು ಅವಾಗ ಮಾಡಿದ ಎಷ್ಟು ಒಂದು 2-3 ಅವರ್ಸ್ ಒಳಗಡೆ ಇದೆಲ್ಲ ಆಗೋಯ್ತಾ? ಇಲ್ಲ ಬ್ರೋ, 5 to 10 ಮಿನಿಟ್ಸ್. 5 ಮಿನಿಟ್ಸ್ ವಿತಿನ್ 5 ಮಿನಿಟ್ಸ್ ಕಂಪ್ಲೀಟ್ ಸಿಸ್ಟಮ್ ನಂದು ಆಪರೇಟಿಂಗ್ ಎಲ್ಲ ಚೇಂಜ್ ಆಯ್ತು. ಓನ್ ಕಮೆಂಟ್ ತಗೊಳಕ್ ಸ್ಟಾರ್ಟ್ ಆಯ್ತು. ಸೊ ಹಾಗಿದ್ರೆ ಯಾವ ಫೈಲ್ ಪ್ರಾಜೆಕ್ಟ್ಸ್ ಯಾವುದು ಓಪನ್ ಆಗ್ತಾ ಇಲ್ಲ ಇವಾಗ? ಇಲ್ಲ ಬ್ರೋ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಎಷ್ಟು GB ಕರಪ್ಟ್ ಆಗಿದೆ ಅನ್ಸುತ್ತೆ ಬಹುಶಃ? ಬ್ರೋ 3200 GB. 3200 GB ಬ್ರೋ. ಎಕ್ಸ್ಟೆನ್ಷನ್ ಬಂದು .pou. Don't worry, you can return all your data files. All your files like just database document. ಅವರು ಎನ್ಕ್ರಿಪ್ಟ್ ಮಾಡಿದ್ರೆ ಡಿಕ್ರಿಪ್ಟ್ ಕೀ ಪರ್ಚೇಸ್ ಮಾಡಿದ್ರೆ ಮಾತ್ರ ಇದನ್ನ ಓಪನ್ ಮಾಡಕ್ಕಾಗುತ್ತೆ. ಎಷ್ಟು ದುಡ್ಡಿದೆ ಅದು? ಪ್ರೈಸ್ ಆಫ್ ಪ್ರೈವೇಟ್ ಕೀ $880. $81,450 rupees. Oh my god. ಅವ್ರ ಇಮೇಲ್ ಐಡಿ ಕೂಡ ಹಾಕಿದ್ದಾರೆ. ಸೊ ಸಪೋಸ್ ನೀವೇನಾದ್ರೂ ಅದು ದುಡ್ಡು ಕೊಟ್ರೆ, ಸಪೋಸ್ ಅವ್ರೇನಾದ್ರೂ ರಿಕವರಿ ಮಾಡ್ಕೊಟ್ರೆ? ನಂಬಿಕೆ ಇಲ್ಲ ಅಲ್ಲ ಬ್ರೋ, ಮತ್ತೆ ಜಾಸ್ತಿ ಅಮೌಂಟ್ ಕೇಳಿದ್ರೆ ಅವರು
ಅದು ನಿಜಾನೇ. ಎಸ್, ಎಕ್ಸಾಕ್ಟ್ಲಿ. ಕ್ಲೈಂಟ್ಗೆ ಏನು ಹೇಳ್ತೀರಾ ಮತ್ತೆ ಇವಾಗ? ಬ್ರೋ ಅದರಲ್ಲಿ ಒಂದಷ್ಟು ನಾನು ಬ್ಯಾಕಪ್ ಮಾಡಿದ್ದೇನೆ. ಸೂಪರ್. ಆ ಕ್ಲೈಂಟ್ ಆಗಿದೆ ಡೇಟಾ. ಸೊ ನಾನು ಟೆಕ್ನಿಕಲ್ ಇಶ್ಯೂಗೆ ಯಾರು ರೆಸ್ಪಾನ್ಸಿಬಲ್ ಅಲ್ಲ. ಸೊ ಈ ತರ ಪ್ರಾಬ್ಲಮ್ ಯಾವ್ದೇ ಫೋಟೋಗ್ರಾಫರ್ಗೆ ಆಗ್ಬಾರ್ದು. ಫಸ್ಟ್ ಥಿಂಗ್ ಈ ಕಡೆಯಿಂದ ಒಂದ್ ಸಜೆಸ್ಟ್ ಏನಂದ್ರೆ, ನೀವು ಬ್ರೋ ನಂದ್ರಲ್ಲೂ ಆಂಟಿ ವೈರಸ್ ಎವ್ರಿಥಿಂಗ್ ನಾನು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ, ಬಟ್ ಯೂಸೇ ಆಗ್ಲಿಲ್ಲ. ಓಕೆ, ಸೊ ಹಾಗಿದ್ರೆ ಸಪೋಸ್ ಇವಾಗ ಅನ್ನೋನ್ ವೆಬ್ಸೈಟ್ ಅಲ್ಲಿ ಕೆಲವೊಂದು ಪ್ರೋ ವರ್ಷನ್ ಅಪ್ಲಿಕೇಶನ್ ಸಿಗುತ್ತೆ, ಅಥವಾ ಫೋಟೋಶಾಪ್ ಸಿಗುತ್ತೆ, ಅಥವಾ ಲೈಟ್ ರೂಮ್ ಸಿಗುತ್ತೆ ಅಂತ ಕೆಲವರೆಲ್ಲ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ತಾ ಇರ್ತಾರಲ್ಲ, ಸೊ ಅವರಿಗೆಲ್ಲ ಇದೊಂದು ಒಳ್ಳೆ ಪಾಠ ಅಂತ ಅನ್ನಿಸ್ಬೋದಲ್ಲ? ಬ್ರೋ ಪೇ ಮಾಡಿ ತಗೊಳ್ಳಿ, ಬಿಕಾಸ್ ಪೇ ಅನ್ನೋದು ಸುಮ್ನೆ ನೀವು ಪೇ ಮಾಡಲ್ಲ, ಅದರಿಂದ ಯೂಸ್ ಇರೋದ್ರಿಂದ ನಾವು ಪೇ ಮಾಡೋದು. ನಾವ್ ಏನೋ ಒಂದಷ್ಟು ಅಮೌಂಟ್ ಉಳಿಸ್ಲಿಕ್ಕೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಇವತ್ತು ನಾನು ನೋಡಿ ಇಷ್ಟು ಪೇ ಮಾಡ್ಬೇಕು, ಬಟ್ ಪೇ ಮಾಡಿದ್ರು ಗ್ಯಾರಂಟಿ ಇಲ್ಲ ನನಗೆ ಸಿಗುತ್ತೆ. ಯಾವ್ದೋ ಅನ್ನೋನ್ ವೆಬ್ಸೈಟ್ ಗೆ ವಿಸಿಟ್ ಮಾಡೋದಾಗಿರ್ಲಿ, ಅನ್ನೋನ್ ಥಿಂಗ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಲಿ, ಇದನ್ನೇನು ಮಾಡಕ್ ಹೋಗ್ಬಿಡಿ. ಈ ತರ ಎಲ್ಲ ಇರುತ್ತೆ ಅಂತ ನನ್ಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲ ನನಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿದ್ದೀನಿ, ನಿಮ್ಮಿಂದ ಎಲ್ಲರಿಗೂ ತಿಳಿಯುತ್ತೆ ಅಂತ ನಾನು ನಿಮ್ಮನ್ನ. ಹಾಗಿದ್ರೆ ಈ ಸಾಫ್ಟ್ವೇರ್ನ ಯಾಕೆ ಕ್ರ್ಯಾಕ್ ಮಾಡ್ತಾರೆ, ಯಾರು ಕ್ರ್ಯಾಕ್ ಮಾಡ್ತಾರೆ ತಿಳ್ಕೊಳ್ತಾ ಹೋಗೋಣ. ಯಾವುದೇ ಒಂದು ಸಾಫ್ಟ್ವೇರ್ನ ಆ ಸಾಫ್ಟ್ವೇರ್ ಆರ್ಗನೈಸೇಷನ್ ಆಗಿರಲಿ ಅಥವಾ ಇಂಡಿವಿಜುವಲ್ ಡೆವಲಪರ್ ಆಗಿರಲಿ, ಒಂದು ಸೋರ್ಸ್ ಕೋಡ್ನ ಬರೆದಿರ್ತಾರೆ. ಅದನ್ನು ಎನ್ಕ್ರಿಪ್ಟ್ ಮಾಡಿಬಿಟ್ಟು ನೀವು ಓಪನ್ ಆಗದೇ ಇರೋ ಥರದಲ್ಲಿ ನಿಮಗೆ ಡಿಕ್ರಿಪ್ಟ್ ಕೀ ಒಂದು ಅವ್ರ ಹತ್ರ ಇರುತ್ತೆ. ಆ ಸಾಫ್ಟ್ವೇರ್ನ ಡಿಕ್ರಿಪ್ಟ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ರಿಲೀಸ್ ಗ್ರೂಪ್ ಅಂತ ಇರುತ್ತೆ. ಫೋಟೋಶಾಪ್ ಸಾಫ್ಟ್ವೇರ್ನ ಮಾರ್ಕೆಟಿಗೆ ತೊಗೊಂಡು ಬಂದರು, ಫೋಟೋಶಾಪ್ ಸಾಫ್ಟ್ವೇರ್ ಬಿಟ್ಟಿದ್ದೀವಿ, ಇದನ್ನು ನೀವು ಪರ್ಚೇಸ್ ಮಾಡಿ ಅಂತ. ಆಗ ಈ ರಿಲೀಸ್ ಗ್ರೂಪ್ ಅಂದರೆ ಅವರು ಫುಲ್ಲಿ ಎಜುಕೇಟೆಡ್ ಇರ್ತಾರೆ, ಹಾಗೇನೆ ಅವರು ಕೂಡ ಡೆವಲಪರ್ ಹಾಗೆ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ ಕ್ರೇಜ್ ಇರುತ್ತೆ ಗ್ರೂಪ್ ಆಫ್ ಪೀಪಲ್ಗೆ ಈ ಸಾಫ್ಟ್ವೇರ್ನ ಹೇಗೆ ಕೋಡಿಂಗ್ ಬರ್ತಿದ್ದಾರೆ ಅಂತ. ಅದನ್ನು ಡಿಕ್ರಿಪ್ಟ್ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಆದಮೇಲೆ ಸಕ್ಸಸ್ ಆಗ್ತಾರೆ. ಹೇಗೆ ಸಕ್ಸಸ್ ಆಗ್ತಾರೆ? ಅವರು ಕೂಡ ಮುಂಚೆ ಅರ್ಲಿಯರ್ ಆಗಿ ಡೆವಲಪರ್ ಆಗಿರ್ತಾರೆ. ಅವರು ಇದನ್ನು ಎನ್ಕ್ರಿಪ್ಟ್ ಮಾಡಿಬಿಟ್ಟು, ಸೊ ಅವರ ಇಂಟೆಲಿಜೆನ್ಸ್ನ ಪ್ರೂವ್ ಮಾಡೋದಕ್ಕೋಸ್ಕರ ಸಾಫ್ಟ್ವೇರ್ಗಳನ್ನ ಫ್ರೀಯಾಗಿ ಆ ಲೈಸೆನ್ಸ್ ಕೀ ಏನಿರುತ್ತೆ ಆ ಲೈಸೆನ್ಸ್ ಕೀನ ಸಾಫ್ಟ್ವೇರ್ ಕೇಳದೇ ಇರೋ ರೀತಿಯಲ್ಲಿ, ಅಂದರೆ ಫ್ರೇಕಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಕೋಡ್ ಬರೆದ್ಬಿಟ್ಟು ಇವರು, ಸೊ ಇದು ಫುಲ್ಲು ಆಪ್ರೇಟ್ ಆಗೋ ಥರದಲ್ಲಿ ಮಾಡಿ ಅನ್ನೋ ಥರದಲ್ಲಿ ಮಾಡಿಬಿಟ್ಟು ಆ ಕ್ರ್ಯಾಶ್ ಸಾಫ್ಟ್ವೇರ್ಗಳನ್ನ ಬಹಳಷ್ಟು ಟೋರೆಂಟ್ ವೆಬ್ಸೈಟ್ಗಳಲ್ಲಿ ನಿಮಗೆ ಕೊಡ್ತಾರೆ. ಸೊ ಇದರಿಂದ ಇದರಿಂದ ಸಿಗೋದಾದರೂ ಏನು ಇವ್ರಿಗೆ ಲಾಭ ಅಂತ ಅನ್ನೋದಕ್ಕಿಂತಲೂ ಕೂಡ ಇವರ ಇಂಟೆಲಿಜೆನ್ಸ್ನ ಪ್ರೂವ್ ಮಾಡೋದಂಗೆ ಆಗುತ್ತೆ. ಹಾಗೆಯೇ ಇವರು ಪೋಸ್ಟ್ ಮಾಡ್ತಕ್ಕಂತಹ ವೆಬ್ಸೈಟ್ಗಳಲ್ಲಿ ನೀವು ಆ್ಯಡ್ಸ್ಗಳನ್ನು ನೋಡ್ಬೋದು. ಭಾಳಷ್ಟು ಆ್ಯಡ್ಸ್ಗಳಿರುತ್ತೆ, ನಿಮಗೆ ಪಾಪಪ್ ಆಗ್ತಾನೇ ಇರುತ್ತೆ ನಿಮಗೆ ಆ್ಯಡ್ಸ್ಗಳೆಲ್ಲ. ಆ ಆ್ಯಡ್ಸಿಂದ ಇವರಿಗೆ ದುಡ್ಡು ಬರುತ್ತೆ. ಇವರು ತುಂಬ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾರೆ ಅಂತಿಲ್ಲ, ಇವರು ತಮ್ಮ ಇಂಟೆಲಿಜೆನ್ಸ್ನ ತೋರಿಸೋದಕ್ಕೋಸ್ಕರ, ನಾವು ಕ್ರ್ಯಾಕ್ ಮಾಡ್ತೀವಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ. ನೀವು ಭಾಳಷ್ಟು ವಿಡಿಯೋಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಮುಂಚೆ ಪೇಪರ್ಗಳೆಲ್ಲ ನೋಡಿರ್ತೀರ. ಆಪಲ್ ಸಾಫ್ಟ್ವೇರ್ನ ಒಬ್ರು ಕ್ರ್ಯಾಕ್ ಮಾಡಿದರೆ ಅವರಿಗೆ 3 ಕೋಟಿ ರೂಪಾಯಿ ಕೊಟ್ಬಿಟ್ಟು ಅದನ್ನು ಅವರು ಸರಿ ಮಾಡಿಕೊಂಡ್ರು. ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ ಓಪನ್ ಆಗಿತ್ತು, ಅದರಿಂದ ಟಿಕೆಟ್ಗಳನ್ನ ಬುಕ್ ಮಾಡಿಬಿಟ್ಟು ಈ ಥರ ಏನೋ ಒಂದು ಮೋಸ ಮಾಡ್ದ. ಅಥವಾ ಯಾವುದೋ ಒಂದು ಆನ್ಲೈನ್ ಪರ್ಚೇಸಿಂಗ್ ವೆಬ್ಸೈಟ್ ಒಂದು ಹ್ಯಾಕ್ ಮಾಡಿಬಿಟ್ಟು ಎಲ್ಲದನ್ನೂ ಪರ್ಚೇಸ್ ಮಾಡಿಬಿಟ್ಟು ಎಲ್ರಿಗೂ ಫ್ರೀಯಾಗಿ ನಿಮಗೆ ಕೊಟ್ಟರು ಅನ್ನೋ ಥರದನ್ನೆಲ್ಲ ಸುದ್ದಿಗಳನ್ನ ಕೇಳಿರ್ತೀರ. ಸೊ ಇವರೆಲ್ಲ ಏನು ಅಂತ ಹೇಳಿದ್ರೆ ತಮ್ಮ ಇಂಟೆಲಿಜೆನ್ಸ್ನ ಪ್ರದರ್ಶಿಸೋಕ್ಕೋಸ್ಕರ ಮಾಡಿರ್ತಾರೆ. ನಾನು ನನ್ನ ಸ್ನೇಹಿತರ ಎಕ್ಸ್ಪೀರಿಯನ್ಸ್ ತೋರಿಸಿದ ಹಾಗೆ ಅವ್ರೇನು ಮಾಡ್ತಾರೆ, ಈ ಕ್ರ್ಯಾಕ್ ಸಾಫ್ಟ್ವೇರ್ ಕೋಡಿಂಗ್ ಒಳಗಡೆಗೆ ಅವರು ಟ್ರೋಜನ್ನ, ವೈರಸ್ನ ಅಥವಾ ಈ ರ್ಯಾನ್ಸಮ್ ವೇರ್ಗಳಂತಹ ವೈರಸ್ಗಳನ್ನ ಏನು ಮಾಡ್ತಾರೆ ಅದರೊಳಗಡೆ ಹಾಕ್ಬಿಟ್ಟು ನಿಮಗೆ ಫ್ರೀಯಾಗಿ ಸಾಫ್ಟ್ವೇರ್ ಕೊಟ್ಟಿದ್ದೀವಿ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಅದು ಗೊತ್ತೇ ಆಗೋದಿಲ್ಲ ನಿಮಗೆ. ಅದೇ ರೀತಿ ಬ್ಯಾಕ್ಗ್ರೌಂಡಲ್ಲಿ ಇನ್ಸ್ಟಾಲ್ ಆಗಿಬಿಟ್ಟು ನಿಮ್ಮ ಡೇಟಾಗಳನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ನಾನು ಈ ಫೋಟೋಗ್ರಫಿಯನ್ನು ಆರಂಭ ಮಾಡಿದಾಗ ನಾನು ಕೂಡ ಕ್ರ್ಯಾಕ್ ಸಾಫ್ಟ್ವೇರ್ನ ಬಳಸಿದ್ದೀನಿ. ಫೋಟೋಶಾಪ್ ಬಳಸಿದ್ದೀನಿ, ಲೈಟ್ ರೂಮ್ ಬಳಸಿದ್ದೀನಿ, ಪ್ರೀಮಿಯರ್ ಪ್ರೋ ಬಳಸಿದ್ದೀನಿ, ಆಫ್ಟರ್ ಎಫೆಕ್ಟ್ಸ್ ಬಳಸಿದ್ದೀನಿ, ಮಾಯಾ ಬಳಸಿದ್ದೀನಿ, ಆಟೋಡೆಸ್ಕ್ ಬಳಸಿದ್ದೀನಿ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಈ ಥರದ ಯಾವುದೇ ಕ್ರಾಕ್ಡ್ ಸಾಫ್ಟ್ವೇರ್ ಎಕ್ಸಿಸ್ಟ್ ಇಲ್ಲ ಅಂತ ಹೇಳಿದ್ರೆ 50% ಆಫ್ ದಿ ವೆಡ್ಡಿಂಗ್ ಇಂಡಸ್ಟ್ರಿ ಇವತ್ತು ನಾನು ನೋಡಿರ್ತಕ್ಕಂತಹ 50% ಆಫ್ ದಿ ವೆಡ್ಡಿಂಗ್ ಫೋಟೋಗ್ರಾಫರ್ಸ್, ವೆಡ್ಡಿಂಗ್ ವಿಡಿಯೋಗ್ರಾಫರ್ಸ್ ಅಥವಾ ಎಡಿಟರ್ಸ್ ಅವರೆಲ್ಲರೂ ಕೂಡ ಕ್ರ್ಯಾಕ್ಡ್ ಸಾಫ್ಟ್ವೇರ್ನ ಉಪಯೋಗಿಸೋದು. ಈ ಕ್ರ್ಯಾಕ್ಡ್ ಸಾಫ್ಟ್ವೇರ್ ಇಲ್ಲ ಅಂದಿದ್ರೆ ಈ ಕ್ರಿಯೇಟಿವಿಟಿ ಅನ್ನೋದು ಬರ್ತಾನೆ ಇರಲಿಲ್ಲ ಅನ್ನೋದು ನನ್ನದು ಒಂದು ಅಭಿಪ್ರಾಯ. ಬಹುಶಃ ಈ ಅಭಿಪ್ರಾಯ ನಿಮಗೆ ತಪ್ಪು ಅನ್ನಿಸ್ಬೋದು, ಬಟ್ ಥಿಂಕ್ ಮಾಡಿ. ಸಪೋಸ್ ಈ ಕ್ರ್ಯಾಕ್ಡ್ ಸಾಫ್ಟ್ವೇರ್ ಇರಲಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಬೈ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಯಾರು ಎಡಿಟರ್ ಆಗ್ತಾನೆ ಇರಲಿಲ್ಲ. ನೀವೇನಾದರೂ ಈ ಕ್ರ್ಯಾಕ್ಡ್ ಸಾಫ್ಟ್ವೇರ್ನ ಬಳಸ್ಬಿಟ್ಟು ಸ್ವಲ್ಪ ಬೇಸಿಕ್ಸ್ ನಾಲೆಜ್ ಕಲ್ತ್ಕೊಂಡ್ರಿ ಅಂತ ಹೇಳಿದ್ಮೇಲೆ ನೆಕ್ಸ್ಟು ನೀವು ಸೀರಿಯಸ್ ಆಗಿ ವರ್ಕ್ ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವೇನಾದರೂ ಅರ್ನ್ ಮಾಡ್ತಾ ಇದ್ದೀರಾ, ಅದರಿಂದ ನಿಜವಾಗ್ಲೂ ಫೋಟೋಗ್ರಫಿಯಿಂದಾಗಲಿ ವಿಡಿಯೋಗ್ರಫಿಯಿಂದಾಗಲಿ ಸ್ವಲ್ಪ ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ಪರ್ಚೇಸ್ ಮಾಡಲೇಬೇಕು. ಇದರಿಂದ ಆ ಡೆವಲಪರ್ಗೂ ಕೂಡ ನಿಮಗೆ ದುಡ್ಡು ಹೋಗುತ್ತೆ, ನೀವು ಮೋಸ ಮಾಡಿದೆ ಅನ್ನೋ ಫೀಲ್ ಬರೋದಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ
ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಬರ್ತಾ ಬರುತ್ತೆ. ನೀವು ಹೊಸ ಫೀಚರ್ಸ್ಗಳನ್ನ ಬಳಸ್ಬೋದು. ಉದಾಹರಣೆ, ಅಡಾಬ್ ಫೋಟೋಶಾಪಲ್ಲಿ ನಿಮಗೆ AI ಜನರೇಟಿವ್ ಫಿಲ್ ನೋಡಿರ್ಬೋದು, ಅಥವಾ ಹೊಸದಾಗಿ ಲೈಟ್ ರೂಮಲ್ಲಿ ಬಂದಿರತಕ್ಕಂತಹ ಸಬ್ಜೆಕ್ಟ್ ಮಾಸ್ಕಿಂಗ್ ಬ್ಯೂಟಿಫುಲ್ ಆಗಿದೆ, AI ಡಿನೈಸ್ ಇರ್ಬೋದು, ಅಥವಾ ಲೆನ್ಸ್ ಬ್ಲರ್ ಎಫೆಕ್ಟ್ ಇರ್ಬೋದು, ಅಥವಾ ಪಾಯಿಂಟ್ ಕಲರ್ ಎಫೆಕ್ಟ್ ಇರ್ಬೋದು, ಅಥವಾ HDR ಎಡಿಟಿಂಗ್ ಇರ್ಬೋದು, ಅಥವಾ HDR ಎಕ್ಸ್ಪೋರ್ಟ್ ಇರ್ಬೋದು. ಇದೆಲ್ಲ ಫೀಚರ್ಸ್ಗಳನ್ನ ನೀವು ಉಪಯೋಗಿಸ್ಬೇಕು. ಮಾರ್ಕೆಟಲ್ಲಿ ಇದನ್ನು ನೀವು ಬಳಸ್ಕೊಂಡು ಒಳ್ಳೆ ಕ್ರಿಯೇಟಿವ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸಾಫ್ಟ್ವೇರ್ನ ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಸೊ ನಾನು ಕೂಡ ಇವಾಗ ಸಾಫ್ಟ್ವೇರ್ನೆಲ್ಲದನ್ನೂ ಕೂಡ ಪರ್ಚೇಸ್ ಮಾಡಿದ್ದೀನಿ, ಯಾಕೆಂದರೆ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಫೋಟೋಶಾಪ್ ಲೈಟ್ ರೂಮ್ ಪ್ಲ್ಯಾನ್ ಆಗಿರ್ಬೋದು, ಇದು ತಿಂಗಳಿಗೆ 900 ರೂಪಾಯಿ ಇದೆ. ಮತ್ತು ಡವಿಂಚಿ ರಿಸಾಲ್ವ್ ಲೈಸೆನ್ಸ್ನ ನನ್ನ ಸ್ನೇಹಿತರೊಬ್ಬರು ಅರ್ಧ ದುಡ್ಡಿಗೆ ಕೊಟ್ಟರು, ಯಾಕಂದರೆ ಅವರು ಬ್ಲ್ಯಾಕ್ ಮ್ಯಾಜಿಕ್ ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡಿದ್ರು. ಆ ಬ್ಲ್ಯಾಕ್ ಮ್ಯಾಜಿಕ್ ಎಕ್ವಿಪ್ಮೆಂಟ್ ಜೊತೆಗೆ ಡವಿಂಚಿ ರಿಸಾಲ್ವ್ ಅವ್ರದ್ದು ಕೀ ಕೊಟ್ಟಿದ್ರು. ಸೊ ಅದನ್ನು ನಾನು ಇಸ್ಕೊಂಡು ಹಾಫ್ ದುಡ್ಡಿಗೆ ನಾನು ಪರ್ಚೇಸ್ ಮಾಡಿಬಿಟ್ಟು ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ನನಗೆ ಯಾವುದೇ ರೀತಿ ರಿಗ್ರೆಟ್ ಇರೋದಿಲ್ಲ. ಸಪೋಸ್ ಏನೋ ಒಂದು ಕ್ರ್ಯಾಕ್ ಇನ್ಸ್ಟಾಲ್ ಮಾಡಿಕೊಂಡೆ, ಅದರಿಂದ ನನ್ನ ಡೇಟಾ ಹಾಳಾಗೋಯ್ತು, ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗಿಬಿಟ್ಟು ನನ್ನ ಡೇಟಾ ಲಾಸ್ಟ್ ಆಯಿತು. ಸೊ ಈ ಥರದ್ದು ಯಾವುದೇ ಪ್ರಮೇಯ ಇರೋದಿಲ್ಲ. ಇಷ್ಟೆಲ್ಲ ಆದಮೇಲೂ ಕೂಡ ಕೆಲವರಲ್ಲಿ ಒಂದು ಡೌಟ್ ಇರುತ್ತೆ, ಕ್ರ್ಯಾಕ್ಡ್ ಸಾಫ್ಟ್ವೇರ್ಗಳನ್ನ ನಾವು ಕ್ಲೈಂಟ್ ಡೇಟಾ ಇಟ್ಕೊಳ್ದೇ ಇದ್ರೆ ಬಳಸ್ಬೋದಾ ಅಂತಂದ್ಬಿಟ್ಟು ಅಂತ. ಖಂಡಿತ ನಾನು ಇದನ್ನ ಸಜೆಸ್ಟ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಟ್ರೋಜನ್ ಆಗಲಿ ಅಥವಾ ರ್ಯಾನ್ಸಮ್ ವೇರ್ನ ನಿಮ್ಮ ಕ್ರ್ಯಾಕ್ಡ್ ಸಾಫ್ಟ್ವೇರ್ ಹಾಕಿರ್ತಾರೆ, ನಿಮ್ಮ PC ಹಾಳಾಗುತ್ತೆ. ನೀವೆಲ್ಲ ನೋಡಿರ್ಬೋದು, ನಿಮ್ಮ ಗೂಗಲ್ ಕ್ರೋಮಲ್ಲಿ ಸರ್ಚ್ ಇಂಜಿನ್ ಚೇಂಜ್ ಆಗಿರುತ್ತೆ. ನೀವೇನೋ ಸರ್ಚ್ ಕೊಟ್ಟರೆ ಆ್ಯಡ್ಗಳೇ ಜಾಸ್ತಿ ತೋರಿಸ್ತಾ ಇರುತ್ತೆ. ಅಥವಾ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಇನ್ನೊಂದು ಯಾವುದೋ ಆ್ಯಪ್ಗಳು ರನ್ ಆಗಿಬಿಟ್ಟು ನಿಮ್ಮ PC ಪರ್ಫಾರ್ಮೆನ್ಸೇ ಜಾಸ್ತಿ ಇರೋಲ್ಲ, ನಿಮ್ಗೆ ಲ್ಯಾಗ್ ಆಗ್ತಾ ಇರುತ್ತೆ. ಕ್ರ್ಯಾಕ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಕ್ಕಂಥ PCಗಳನ್ನ ಮೈನಿಗೂ ಕೂಡ ಬಳಸಿದ್ರು ಅನ್ನೋದು ಕೆಲವೊಂದು ಹಳೆಯ ಕತೆಗಳು. ಮೈನಿಂಗ್ ಅಂತ ಹೇಳಿದ್ರೆ ನಿಮಗೆ ಕ್ರಿಪ್ಟೋ ಕರೆನ್ಸಿ ಎಲ್ಲ ಗೊತ್ತಿರುತ್ತೆ. ಆ ಕ್ರಿಪ್ಟೋ ಕರೆನ್ಸಿಗೋಸ್ಕರ ನಿಮ್ಮ PCನ ಬಳಸ್ಬಿಟ್ಟು ಈ ಕ್ರ್ಯಾಕ್ಡ್ ಸಾಫ್ಟ್ವೇರಲ್ಲಿ ಅವ್ರ ಕೋಡ್ಗಳನ್ನ ಹಾಕ್ಬಿಟ್ಟು ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ನಿಮ್ಮ PCನ ಅವರು ಮೈನಿಂಗ್ಗೆ ಉಪಯೋಗಿಸ್ಕೊಂಡು ಕ್ರಿಪ್ಟೋ ಕರೆನ್ಸಿನ ಅವರು ಪಡ್ಕೊಳ್ತಾ ಇದ್ರು. ಸೊ ಈ ರೀತಿ ಎಲ್ಲ ಡಿಸ್ಅಡ್ವಾಂಟೇಜ್ಗಳಿರೋದ್ರಿಂದ ದಯಮಾಡಿ ಕ್ರ್ಯಾಕ್ಡ್ ಸಾಫ್ಟ್ವೇರ್ ಅಥವಾ ಪೈರೇಟೆಡ್ ಸಾಫ್ಟ್ವೇರ್ಗಳನ್ನ ಆದಷ್ಟು ಸ್ಟಾಪ್ ಮಾಡಿ. ಹಾಗಿದ್ರೆ ನಾವು ಕ್ರ್ಯಾಕ್ಡ್ ಸಾಫ್ಟ್ವೇರ್ನ ಬಳಸಬಾರ್ದ? ನಾನಿನ್ನ ಸ್ಟೂಡೆಂಟು, ನಾನಿನ್ನ ಸ್ಟಡಿ ಮಾಡ್ತಾ ಇದ್ದೀನಿ, BCom BA ಅಥವಾ ಕೆಲವರೆಲ್ಲ MBBS ಮಾಡಿಕೊಂಡು ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಈ ಚಾನಲ್ಗಳಲ್ಲಿ ಈ ವಿಡಿಯೋ ನೋಡ್ತಿರೋರು ಕೆಲವರು ಹಲವಾರು ಸ್ಟೂಡೆಂಟ್ಸ್ಗಳಿದ್ದಾರೆ. ಅವರೆಲ್ಲ ನಾವೆಲ್ಲ ಕ್ರ್ಯಾಕ್ ಸಾಫ್ಟ್ವೇರ್ಗಳನ್ನ ಬಳಸಬಾರ್ದ? ಟ್ರಯಲ್ ಮುಗಿದ್ಮೇಲೆ ಏನು ಗತಿ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ಆಲ್ಮೋಸ್ಟ್ 90% ಆಫ್ ದಿ ಸಾಫ್ಟ್ವೇರ್ ಕಂಪ್ನಿಗಳು, ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರಿ, ನಿಮ್ಮ ಸ್ಟೂಡೆಂಟ್ ID ಇತ್ತು ಅಂತ ಹೇಳಿದ್ರೆ ನೀವು ಒಂದು Gmail ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಅಂತ ಒಂದು ಸ್ಟೂಡೆಂಟ್ ID ಕಾರ್ಡ್ ಪ್ರೂಫ್ನ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ಸ್ಗೆ ನನಗೆ ತಿಳಿದಿರೋ ಮಟ್ಟಿಗೆ ಅಪ್ ಟು 60% ಆಫರ್ ಕೊಡ್ತಾರೆ ನಿಮಗೆ. ಉದಾಹರಣೆ, ನೀವೇನಾದರೂ 800 ರೂಪೀಸ್ ಇದೆ ನಮಗೆ ಲೈಟ್ ರೂಮು ಮತ್ತು ಫೋಟೋಶಾಪ್ ಎರಡು ಕೂಡ, ಮಂತ್ಲಿ 800 ರೂಪೀಸ್ ಇದೆ, ನೀವಿನ್ನ ಸ್ಟೂಡೆಂಟು ಅಂತ ಹೇಳಿದ್ರೆ 800 ರೂಪೀಸ್ಗೆ ನಿಮಗೆ 60% ಅಂತ ಹೇಳಿದ್ರೆ ನಿಮಗೆ ಅಫ್ಕೋರ್ಸ್ 480 ರೂಪಾಯಿ ನಿಮಗೆ ಮೈನಸ್ ಅಂತ ಹೇಳಿದ್ರೆ ನಿಮಗೆ ಹತ್ತಿರ 320 ರೂಪಾಯಿಗೆ ನಿಮಗೆ ತಿಂಗಳಿಗೆ ನಿಮಗೆ ಫೋಟೋಶಾಪು ಮತ್ತು ಲೈಟ್ ರೂಮು ನಿಮ್ಗೆ ಸಿಗುತ್ತೆ. ಅಫ್ಕೋರ್ಸ್ ವರ್ತ್ ಅಲ್ವಾ? ಸೊ ಈ ರೀತಿ ಆಫರ್ಗಳನ್ನ ಅಡ್ವಾಂಟೇಜಾಗಿ ತೊಗೊಂಡು ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ ನೀವು ಅಫ್ಕೋರ್ಸ್ ಆ ಸಾಫ್ಟ್ವೇರ್ಗಳನ್ನ, ಒರಿಜಿನಲ್ ಸಾಫ್ಟ್ವೇರ್ಗಳನ್ನ ಬಳಸ್ಬೋದು. ಹಾಗಿದ್ರೆ ನಾವು ವರ್ಕಿಂಗ್ ಪ್ರೊಫೆಷನಲ್ಸು ನಾವು ಯಾವ ರೀತಿ ಕ್ರ್ಯಾಕ್ಡ್ ಸಾಫ್ಟ್ವೇರ್ನ ಬಳಸಲೇಬಾರ್ದಾ? ನಾವು ಟ್ರಯಲ್ ಪೀರಿಯಡ್ ಆದಮೇಲೆ ನಾವು ಕ್ರ್ಯಾಕ್ಡ್ ಸಾಫ್ಟ್ವೇರ್ನ ಉಪಯೋಗಿಸಿದ್ರೆ ನಮ್ಮ ಡೇಟಾ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಸಾಫ್ಟ್ವೇರ್ನ ಜೊತೆಗೆ ನಿಮ್ಮ ಪರ್ಸ್ನಲ್ ಕ್ಲೈಂಟ್ ಡೇಟಾನಾಗಲಿ ಎಲ್ಲನೂ ಕೂಡ ನೀವು ಹ್ಯಾಕರ್ ಕೈಲಿ ಕೊಟ್ಟಂಗೆ ಆಗುತ್ತೆ. ಯಾಕೆ ಸುಮ್ಮನೆ ನೀವು ನಿಮ್ಮ ಪ್ರೊಫೆಷನಲ್ ಬಿಸ್ನೆಸ್ಗಳನ್ನ ಹಾಳು ಮಾಡ್ಕೊಳ್ತೀರಾ, ನೇಮ್ ಹಾಳು ಮಾಡ್ಕೊಳ್ತೀರಾ? ಸೊ ಇದಕ್ಕಿರ್ತಕ್ಕಂತಹ ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಓಪನ್ ಸೋರ್ಸ್ ಫ್ರೀ ಸಾಫ್ಟ್ವೇರ್ಗಳು. ಈ ಫ್ರೀ ಸಾಫ್ಟ್ವೇರಲ್ಲಿ ಆಲ್ಮೋಸ್ಟ್ ಪ್ರೊಫೆಷನಲ್ ರೇಂಜ್ಗೆ ನಿಮಗೆ ಆ ಪ್ರೋ ಫೀಚರ್ಸ್ಗಳು ಸಿಗ್ತವೆ. ಆದರೆ ಈ ಫೀಚರ್ಸ್ಗಳಲ್ಲಿ ಸಿಗ್ತಕ್ಕಂತಹ ಈ ಸಾಫ್ಟ್ವೇರ್ಗಳು ಯಾವುದು ಅಂತ ಕೇಳಿದ್ರೆ, ನೀವೇನಾದರೂ ವಿಡಿಯೋ ಎಡಿಟಿಂಗ್ನ ಕಲ್ತಿದ್ದೀರಾ ಅಂತ ಹೇಳಿದ್ರೆ 2024 ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು. ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾವು ನಿಮ್ಮ ದೇವ್.